ಹುಣ್ಣಿಮೆ ಅಮಾವಾಸ್ಯೆ ಹಿಂದೆಯಿಂದನೇ ಶುರು ಆಗುತ್ತೆ. ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಕೂಗಾಡ್ತೀರಾ, ಜಗಳ ಮಾಡ್ತೀರಾ, ಅಥವಾ ಏನೋ ಟೆನ್ಷನ್ ಇಲ್ಲದೇ ಇರೋಂಥ ನಿಮ್ಮೊಳಗಡೆ ಇರೋಂಥ ಎಮೋಷನ್ಸ್ ಎದ್ದು ಹೊರಗಡೆ ಬರುತ್ತೆ. ನಿಜವಾಗ್ಲೂ ಅದು ನನ್ನ ಒಳಗಡೆ, ಯಾಕಂದರೆ ನನಗೆ ಪ್ರಾಬ್ಲಮ್ ಆದರೆ ತಾನೇ ನಾನು ಅದಕ್ಕೆ ಗಮನ ಕೊಡೋದು. ನಿಜವಾಗ್ಲೂ ನನಗೇನಾದ್ರು ಎಫೆಕ್ಟ್ ಮಾಡುತ್ತಾ ಅನ್ನೋದು ಇವತ್ತು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಭೂಮಿಲಿ ನಾವು ಬದುಕೋದ್ರಿಂದ ಅವರಿಬ್ರು ಎನರ್ಜಿ ಸಪ್ಲೈ ಮಾಡ್ತಾ ಇರೋರಿಗೆ ಯಾರೋ ಒಬ್ರು ಹೋಗಿ ಅಡ್ಡ ಮಾಡ್ತಾರೆ, ನಮ್ಗದು ಅಟ್ ದಿ ಎಂಡ್ ಎಫೆಕ್ಟ್ ಆಗುತ್ತೆ. ಏನು, ಬೆಳಕು ಕಡಿಮೆ ಆಗುತ್ತೆ. ಇದನ್ನ ಗ್ರಹಣ ಅಂತೀವಿ. ಒಳ್ಳೆ ಕೆಲಸಗಳು ಮಾಡೋಕ್ಕಲ್ಲ ಅವತ್ತಿನ ದಿನ ಈ ನೆಗೆಟಿವ್ ಮಾಟ ಮಂತ್ರ ಮಾಡೋಕ್ಕೆ, ಅಥವಾ ಮತ್ತೊಂದು ಜಗಳ ಮಾಡೋದಕ್ಕೆ, ಅಥವಾ ಯಾರನ್ನೋ ಒಬ್ರನ್ನ ಹೋಗಿ ಹ್ಯಾಂಡ್ಲು ಮಾಡೋದಕ್ಕೆ, ನೆಗೆಟಿವ್ ರಿಲೇಟೆಡ್ ಕೆಲಸಗಳು ಮಾಡೋಕ್ಕೆ ಮಾತ್ರ ಉಪಯೋಗಿಸ್ತೀವಿ. ಅದಕ್ಕೆ ಹೇಳ್ತಾರೆ, ನೀವು ಹುಣ್ಣಿಮೆ ದಿನ ಮಾಡಿರೋಂಥ ಸಾಧನೆ, ಜಪ ಎಲ್ಲವೂ ಕೂಡ ದುಪ್ಪಟ್ಟಾಗುತ್ತೆ ಅಂತ. ನಮಸ್ತೆ ಎಲ್ರಿಗೂ. ಇವತ್ತು ನಾನು ನಿಮ್ಗೊಂದು ಜನರಲ್ ಟಾಪಿಕ್, ಎವ್ರಿ 15 ದಿನಕ್ಕೊಂದ್ಸರಿ ಬರುವಂಥ ಹುಣ್ಣಿಮೆ ಅಮಾವಾಸ್ಯೆ ನಿಜವಾಗ್ಲೂ ನಮ್ಗೆ ಎಫೆಕ್ಟ್ ಮಾಡುತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಯಾಕಂದರೆ ಸೈಂಟಿಸ್ಟಿಂದ ಹಿಡಿದು ಕಾಮನ್ ಮ್ಯಾನ್ ತನಕ ಇದನ್ನು ಗುರುತಿಸ್ತಾರೆ ಮತ್ತು ಇದನ್ನು ಗಮನಿಸ್ತಾರೆ. ಯಾಕಂದರೆ ಇದು ಎವ್ರಿ 15 ದಿನಕ್ಕೊಂದ್ಸರಿ ಬರೋದ್ರಿಂದ ತಿಂಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಸೈಂಟಿಸ್ಟ್ ಅಂತಾರೆ ಇದೊಂದು ನೇಚರ್, ಪ್ರಕೃತಿಲಿ ಆಗುವಂಥ ಒಂದು ನಾರ್ಮಲ್ ಚೇಂಜಸ್ ಅಷ್ಟೇ ಸೂರ್ಯಚಂದ್ರನ. ಅದನ್ನು ನೀವು ಕುತೂಹಲದಿಂದ ನೋಡ್ರಿ ಬಿಡ್ರಿ ಅಷ್ಟೇ, ಅದಕ್ಕೇನು ಇಂಪಾರ್ಟೆನ್ಸ್ ಕೊಡಬೇಡಿ ಅಂತಾರೆ. ಆದರೆ ಇನ್ನೊಂದು ಕ್ಯಾಟಗರಿ, ಕಾಮನ್ ಮ್ಯಾನಿಂದ ಹಿಡಿದು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಹುಣ್ಣಿಮೆ ಅಮಾವಾಸ್ಯೆಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು, ಅವತ್ತಿನ ದಿನ ನನ್ನ ಮೇಲೆ ಎಫೆಕ್ಟ್ ಆಗುತ್ತೆ ಮತ್ತು ನನ್ನ ಸುತ್ತಮುತ್ತ ಇರುವಂಥ ನೇಚರ್ ಮೇಲೂ ಎಫೆಕ್ಟ್ ಆಗುತ್ತೆ. ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಸೊ ಅವತ್ತಿನ ದಿನ ನಾವು ಕೇರ್ಫುಲ್ ಆಗಿರೋದು, ಅಥವಾ ಅವತ್ತಿನ ದಿನ ನಾವು ಖುಷಿಯಾಗಿ ಯಾವುದಾದ್ರೂ ಪೂಜೆ ಮಾಡೋದು, ಧ್ಯಾನ ಮಾಡೋದು, ಜಪ ಮಾಡೋದು, ಅಥವಾ ಒಳ್ಳೆ ಕೆಲಸಗಳು ಮಾಡೋದೆಲ್ಲವೂ ನಾವು ಮಾಡ್ತಾ ಇರ್ತೀವಿ. ಇದನ್ನು ಯಾವುದು ಸರಿ, ಯಾವುದು ಕರೆಕ್ಟು, ಅವ್ರು ಹೇಳೋ ಥರ ಇದೊಂದು ಚೇಂಜಸ್ಸಾ ಪ್ಲ್ಯಾನೆಟ್ಸಲ್ಲಿ ನಡೆಯುವಂಥದ್ದು, ಅಥವಾ ನಿಜವಾಗ್ಲೂ ಅದು ನನ್ನ ಒಳಗಡೆ, ಯಾಕಂದರೆ ನನಗೆ ಪ್ರಾಬ್ಲಮ್ ಆದರೆ ತಾನೇ ನಾನು ಅದಕ್ಕೆ ಗಮನ ಕೊಡೋದು, ನಿಜವಾಗ್ಲೂ ನನಗೇನಾದ್ರು ಎಫೆಕ್ಟ್ ಮಾಡುತ್ತಾ ಅನ್ನೋದು ಇವತ್ತು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ನಾವು ಸೈಂಟಿಸ್ಟಾಗಿ ಉಪಯೋಗಿಸಿದ್ರೆ, ಸೈಂಟಿಫಿಕ್ ಪ್ರೂಫ್ ಕೊಟ್ಟರೆ ನಮಗೆ ಕ್ಲೀನಾಗಿ ಕ್ಲಾರಿಟಿ ಸಿಗುತ್ತೆ ಅನ್ನೋ ಕಾರಣಕ್ಕೆ, ಮತ್ತು ಒಪ್ತೀವಿ ಕೂಡ. ಏನಂದರೆ, ಈಗ ಒಂದು ಕತ್ಲೆ ರೂಮ್ ಇದೆ ಅಂದ್ಕೊಳ್ಳಿ. ಆ ಕತ್ಲೆ ರೂಮ್ಗೆ ನಾನು 2 ಬಲ್ಬ್ನ ಯೂಸ್ ಮಾಡ್ತೀನಿ. ಆ 2 ಬಲ್ಬ್ ಯೂಸ್ ಮಾಡಿದ್ರೆ ನನಗೆ ಸಫಿಷಿಯೆಂಟ್ ಬೆಳಕು ಸಿಗುತ್ತೆ, ಆ ಕತ್ಲೆ ರೂಮ್ ಎಲ್ಲ ಪೂರ್ತಿ ಬೆಳಕಾಗುತ್ತೆ ಅಂತ. ಈಗ ಆ ಕತ್ಲೆ ರೂಮ್ ಬಂದು ಭೂಮಿ ಅಂತ ತಗೊಳ್ಳಿ. ಈ ಭೂಮಿಗೆ 80% ಬೆಳಕು ಸೂರ್ಯ ಕೊಡ್ತಾ ಇರ್ತಾರೆ. ಅದು ನಿಮ್ಮ ಕಣ್ಣಿಗೆ ಕಾಣುತ್ತೆ, ಯಾವುದೇ ಪ್ರೂಫ್ ಬೇಡ. ಈಗ ನೋಡಿದ್ರೆ ತಲೆ ಎತ್ತಿ ಸೂರ್ಯ ಭೂಮಿ ಮೇಲೆ, ನಾವೆಲ್ಲ ಇರೋದು ಭೂಮಿ ಮೇಲೆ ಬೆಳಕು ಕೊಡ್ತಾ ಇದ್ದಾರೆ. ಅದೇ ರೀತಿ ಆ ಭೂಮಿ ಜೊತೆ ಸೇರಿಕೊಂಡು ರಾತ್ರಿ ಹೊತ್ತು ಚಂದ್ರ ಕೊಡ್ತಿರ್ತಾರೆ ಅಂತ. ಚಂದ್ರನು ಈಗಲೂ ಕೊಡ್ತಿದ್ದಾರೆ, ಸೂರ್ಯನ ಬೆಳಕಿಗೆ ಅವ್ರು ಕಾಣಿಸ್ತಿಲ್ಲ. ಅದೇ ರೀತಿ ರಾತ್ರಿ ಹೊತ್ತು ಸೂರ್ಯ ಏನು ಮಾಯ ಆಗಿಬಿಡಲ್ಲ, ಸೂರ್ಯ ಇನ್ನೊಂದು ಪಾರ್ಟ್ಗೆ ಹೋಗಿರ್ತಾರೆ, ಚಂದ್ರನ ಬೆಳಕು ಮಾತ್ರ ಭೂಮಿ ಮೇಲೆ ಬೀಳ್ತಿರುತ್ತೆ. ಸೂರ್ಯನೂ ಕೊಡ್ತಾ ಇರ್ತಾರೆ ಭೂಮಿ ಮೇಲೆ, ಆಯಿತಾ? ಇದೆಲ್ಲ ನಡೀತಾ ಇರೋ ಪ್ರೋಸೆಸ್. ಇಬ್ಬರು ಸೇರಿಕೊಂಡು ಈ ಕತ್ಲೆಯಲ್ಲಿರುವಂಥ ಭೂಮಿನ ಬೆಳಗ್ತಾ ಇದ್ದಾರೆ. ಹುಣ್ಣಿಮೆಗೆ ಏನಾಗುತ್ತೆ ಅಂದರೆ, ಈಗ 80% ಸೂರ್ಯ ಕೊಡೋ ಕೆಲಸ ಮಾಡ್ತಿರ್ತಾರೆ, ಆದರೆ ಈ 20% ಕೊಡ್ತಿದ್ದಾರಲ್ಲ ಚಂದ್ರ, ಅವ್ರೇನು ಮಾಡ್ತಾರೆ, ಅವತ್ತು 40% ಭೂಮಿ ಮೇಲೆ ಬೆಳಕನ್ನು ಹರಿಸೋಕೆ ಶುರು ಮಾಡ್ತಾರೆ. ಯಾಕಂದರೆ ಅವ್ರ ಕೆಪಾಸಿಟಿ ಪೂರ್ತಿ ಬೆಳಕನ್ನು ಭೂಮಿ ಮೇಲೆ ಚೆಲ್ತಾರೆ. ಈ 80% ಆಲ್ರೆಡಿ ಸೂರ್ಯ ಕೊಡ್ತಿದ್ರು, 20% ಚಂದ್ರ ಕೊಡೋದ್ರ ಜೊತೆ ಇನ್ನೂ ಬೋನಸ್ ಥರ 20% ಕೊಡೋ ಅಂಥ ಸಮಯನ ನಾವು ಹೇಳ್ತೀವಿ ಹುಣ್ಣಿಮೆ ಅಂತ. ಸೊ ಈಗ ಭೂಮಿ ಮೇಲೆ 100 ಇದ್ದಿದ್ದು ಹುಣ್ಣಿಮೆ ದಿನ 140% ಆಗುತ್ತೆ. ಯಾಕಂದರೆ ದುಪ್ಪಟ್ಟು ಅವರಿಂದ ಬೆಳಕು ಸಿಗ್ತಾ ಇರುತ್ತೆ. ಏನು ಆಯಿತು, ಕೊಟ್ಟರು, ಬೆಳಕು ಜಾಸ್ತಿ ಆಯಿತು ಅಂದರೆ, ಈ ಬೆಳಕನ್ನೇ ನಾವು ಕರೆಯೋದು, ಅರ್ಥ ಮಾಡ್ಕೊಳ್ಳಿ, ಪುಣ್ಯ, ಪ್ರಾಣಶಕ್ತಿ, ಅಥವಾ ಬೆಳಕು, ಪಾಸಿಟಿವ್ ಎನರ್ಜಿ ಅಂತ ಇಂಗ್ಲೀಷ್ನಲ್ಲೆಲ್ಲ ಕರಿತೀವಿ, ಅಥವಾ ಶಕ್ತಿ ಅಂತೆಲ್ಲ ಹೇಳ್ತೀವಲ್ಲ. ಇವರಿಬ್ಬರಿಂದ ಏನು ಭೂಮಿಗೆ ಇಳಿದು ಬರ್ತಾ ಇದೆಯಲ್ಲ, ಆ ಕಿರಣಗಳು, ಆ ಬೆಳಕಿನ ಕಣಗಳು, ಪ್ರಾಣ ಪಾರ್ಟಿಕಲ್ಸ್, ಅದನ್ನೇ ನಾವು ಕರಿತಾ ಇದ್ದೀವಿ ಎನರ್ಜಿ ಅಂತ. ಈ ಎನರ್ಜಿನೇ ನಿಮಗೆ ಗೊತ್ತು ನನ್ನ ಲೈಫ್ನ ಅಥವಾ ನನ್ನ ಜೀವನನ ಗೌರ್ ಮಾಡ್ತಿರೋದು. ನನ್ನ ಜೀವನದಲ್ಲಿ ನಡೆಯುವಂಥ ಎಲ್ಲದಕ್ಕೂ ಕೂಡ ಮೇನ್ ಕಾಸ್ ಬಂದು ಇದೆ. ಇದನ್ನೇ ನಾವು ಹೇಳ್ತಾ ಇದ್ದೀವಿ ಆಡು ಭಾಷೆಯಲ್ಲಿ ಪುಣ್ಯ ಅಂತ, ಅಥವಾ ಎನರ್ಜಿ. ಸೊ ಇಷ್ಟೊಂದು ಭೂಮಿ ಮೇಲೆ ಇಳಿದು ಬರಬೇಕಾದ್ರೆ ಇವರಿಬ್ಬರು ಕಡೆಯಿಂದ ನಾವು ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಬೋದು. ಅದಕ್ಕೆ ಹೇಳ್ತಾರೆ, ನೀವು ಹುಣ್ಣಿಮೆ ದಿನ ಮಾಡಿರೋವಂಥ ಸಾಧನೆ, ಜಪ ಎಲ್ಲವೂ ಕೂಡ ದುಪ್ಪಟ್ಟಾಗುತ್ತೆ ಅಂತ.
ಯಾಕೆ ದುಪ್ಪಟ್ಟಾಗುತ್ತೆ? ನೀವು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 100 ರೂಪಾಯಿ ಇದ್ದಾಗ ವಿಡ್ರಾ ಮಾಡೋದಕ್ಕೂ 150 ರೂಪಾಯಿ ಇದ್ದಾಗ ವಿಡ್ರಾ ಮಾಡಿದ್ರೆ 150 ರೂಪಾಯಿ ಬಂದ್ಬಿಡುತ್ತೆ ನಿಮಗೆ ಅಲ್ವಾ? ಅದೇ ರೀತಿ ಮಾಮೂಲಿ ದಿನ ಸಾಧನೆ ಮಾಡಿದಾಗಲೂ ಎನರ್ಜಿ ಬರುತ್ತೆ. ಇವರಿಬ್ಬರಿಂದ 100 ಭಾಗ ಭೂಮಿ ಮೇಲಿರೋದು ನನ್ನೊಳಗಡೆ ಹರಿಯುತ್ತೆ. ಆದರೆ ಹುಣ್ಣಿಮೆ ದಿನ 150% ಇರುತ್ತೆ. ಅಂದರೆ ದುಪ್ಪಟ್ಟಿರೋದ್ರಿಂದ ನಾನು ಏನೇ ಸೇಮ್ ಸಾಧನೆನೇ ಅವತ್ತಿನ ದಿನ ಮಾಡಿದ್ರೆ ನನ್ನೊಳಗಡೆ ಜಾಸ್ತಿ ಬರುತ್ತೆ, ಜಾಸ್ತಿ ಪುಣ್ಯ ಕಲೆಕ್ಟ್ ಆಗುತ್ತೆ, ಜಾಸ್ತಿ ಎನರ್ಜಿ ಬರುತ್ತೆ. ಆ ಎನರ್ಜಿನ ನಾನು ಏಂತಕ್ಕಾದ್ರೂ ಬಳಸ್ಬೋದು. ನನ್ನ ಆರೋಗ್ಯಕ್ಕೆ ಅಥವಾ ನನ್ನ ಪರಿಸ್ಥಿತಿಗೆ, ನನ್ನ ಕರ್ಮ ತೊಳ್ಕೊಳ್ಳೋಕ್ಕೆ ಅಥವಾ ನನಗೆ ಬೇಕಾಗಿರೋ ಆಸೆ ಈಡೇರಿಸ್ಕೊಳ್ಳೋಕ್ಕೆ ಏನಾದ್ರು ಮಾಡ್ಬೋದು. ಇದು ಹುಣ್ಣಿಮೆಲಿ ಆಗುವಂಥ ಬದಲಾವಣೆ. ಅದಕ್ಕೆ ನಾವು ಸೂರ್ಯನ ಪ್ರಾಣೇಶ ಅಂತೀವಿ. ಪ್ರಾಣಗಳಿಗೆ ಈಶ, ಪ್ರಾಣ ಅಂದರೆ ಎನರ್ಜಿ ಅಂತ. ಇದನ್ನು ನಾವು ಒಪ್ಕೋಬೋದು ಈಗ. ಆದರೆ ಈಗ ಅಮಾವಾಸ್ಯೆ ಟೈಮಲ್ಲಿ ಏನಾಗುತ್ತೆ ಅಂದರೆ ಸೂರ್ಯ ಭೂಮಿ ಮೇಲೆ ಕೊಡುವಂಥ ಬೆಳಕನ್ನು ಕೊಡ್ತಾ ಇರ್ತಾರೆ. ಆದರೆ ಈ 20% ಕೊಡಬೇಕಿತ್ತಲ್ಲ ಇನ್ನು ಚಂದ್ರ, ಅದನ್ನ ಅವ್ನು ಕಂಪ್ಲೀಟ್ ನಿಲ್ಲಿಸ್ಬಿಡ್ತಾರೆ. ಅಂದರೆ ಭೂಮಿಗೆ 100% ಬೇಕಾಗಿರುತ್ತೆ ಬೆಳಕು ಪೂರ್ತಿ ನಮಗೆ ಕಣ್ಣಿಗೆ ಕಾಣಿಸೋಕ್ಕೆ ಅಂತ ಅಂದ್ಕೊಳ್ಳಿ. ಆದರೆ ಬರೀ ಕಡಿಮೆ ಡಿಮ್ ಆದಾಗ ನಮ್ಗೆ ಏನಾಗುತ್ತೆ, ಈಗ ನೀವೇನೋ ಒಂದು ಮಾಮೂಲಿ ತರಕಾರಿ ಕಟ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಬೆಳಕು ಕಡಿಮೆ ಆಗಿದ ತಕ್ಷಣ ನೀವು ಕೈ ಕಟ್ ಮಾಡ್ಕೊಡ್ತೀರಾ, ಅಥವಾ ನೀವೇನೋ ಕಾರ್ ಓಡಿಸ್ತಾ ಇರ್ತೀರಾ, ಇಮಿಡಿಯೇಟ್ ನಿಮ್ಮ ಹೆಡ್ಲೈಟ್ ಕಡಿಮೆ ಆಗಿದ ತಕ್ಷಣ ಮುಂದೆ ರೋಡ್ ಕಾಣಿಸಲ್ಲ, ಹಂಸ್ ಬರುತ್ತೋ ಹಳ್ಳ ಬರುತ್ತೋ ನೀವು ಎಗರಿಸ್ತೀವಿ ಅಲ್ವಾ? ಇದೇ ಕೂಡ ಅಮಾವಾಸ್ಯೆ ಟೈಮಲ್ಲಿ ಆಗುವಂಥದ್ದು. ನಮ್ಮಲ್ಲಿ ಪ್ರಾಣಶಕ್ತಿ ನಮಗೆ ಗೊತ್ತಿಲ್ದಂಗೆ ದೇಹ ತಗೊತಾ ಇರುತ್ತೆ. ಆ ಪ್ರಾಣಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿಯಿಂದ ನಾವು ಸ್ವಲ್ಪ ಸಮಾಧಾನವಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಇರ್ತೀವಿ. ಅಕಸ್ಮಾತ್ ಇಮಿಡಿಯೇಟ್ ನನ್ನ ಒಳಗಡೆ ಇರುವಂಥ ಎನರ್ಜಿ ಅದು ಕಡಿಮೆ ಆದಾಗ ಅಥವಾ ಡ್ರೈನ್ ಔಟ್ ಆದಾಗ, ಯಾಕೆ ಅಂದರೆ ಕೇವಲ ಚಂದ್ರ ಕೊಡ್ತಾ ಇದ್ದು ನಿಲ್ಲಿಸ್ಬಿಡ್ತಾರಲ್ವಾ, ಆಟೋಮೆಟಿಕಲಿ ನನ್ನೊಳಗಡೆ ಕೆಲವೊಂದು ನೆಗೆಟಿವ್ ಭಾವನೆಗಳು, ನೆಗೆಟಿವ್ ಎಮೋಷನ್ಸು ನನಗೆ ಎಫೆಕ್ಟ್ ಮಾಡುತ್ತೆ. ಆ ಕಾರಣಕ್ಕೆ ಹೇಳ್ತಾರೆ, ನೋಡು ನಿನ್ನಲ್ಲಿ ಆಲ್ರೆಡಿ ಇರುವಂಥ ಪ್ರಾಣಶಕ್ತಿ ಕಡಿಮೆ ಆಗೋಗಿದೆ, ಅವತ್ತಿನ ದಿನ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೆ ಸಾಧನೆ ಮಾಡು ಅಂತ. ಅದಕ್ಕೆ ಪೂಜೆ ಮಾಡು, ಜಪ ಮಾಡು, ಧ್ಯಾನ ಮಾಡು, ಸೈಲೆಂಟಾಗಿ ಇದ್ಬಿಡು, ಅಮಾವಾಸ್ಯೆ ದಿನ ಮಾತಾಡೋಕ್ಕೆ ಹೋಗ್ಬೇಡ. ಯಾಕೆ ಅಂದರೆ ನಿಮ್ಮ ಒಳಗಡೆ ಇರೋವಂಥ ಎನರ್ಜಿನೇ ತಾನೇ ನಿಮ್ಮ ಲೈಫಲ್ಲಿ ಪರಿಸ್ಥಿತಿನ ಕ್ರಿಯೇಟ್ ಮಾಡೋದು. ಮೊದಲೇ ನಿಮ್ಮಲ್ಲಿ ಎನರ್ಜಿ ಕಡಿಮೆ ಇದೆ, ನೀವೇನಾದ್ರು ಒಂದು ಮಾತಾಡಿ ಅಪಾರ್ಥ ಆಗೋದು ಅಥವಾ ಏನೋ ಕೆಲಸ ಮಾಡೋಕ್ಕೋಗಿ ಎಡವಟ್ಟಾಗೋದ್ರಿಂದ ಅವತ್ತಿನ ದಿನ ಯಾವುದೇ ಕೆಲಸಗಳನ್ನ, ಯಾವುದೇ ಕಾರ್ಯಗಳನ್ನ ಅಥವಾ ಯಾರದೇ ಜೊತೆ ಹೊಸ ಡೀಲ್ನ ಅಥವಾ ಯಾರನ್ನೋ ಒಬ್ರನ್ನ ಮಾತಾಡ್ಸೋಕ್ಕೆ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಏನು ಸರಿ ಮಾಡೋಕ್ಕೆ ಹೋಗ್ಬೇಡಿ. ಅವತ್ತಿನ ದಿನ ಆದಷ್ಟು ನೀವು ಅಂತರ್ಮುಖಿಗಳಾಗಿ ಸಾಧನೆ ಮಾಡಿಬಿಡಿ. ಕಾರಣ ಏನೋ, ನಮ್ಮಲ್ಲಿ ಇರೋವಂಥ ಪ್ರಾಣಶಕ್ತಿ ಭೂಮಿ ಮೇಲಾಗಿರಲಿ ನನ್ನೊಳಗಡೆ ಆಗಿರಲಿ ಕಡಿಮೆ ಆಗೋಗಿರುತ್ತೆ. ಸೊ ಅಮಾವಾಸ್ಯೆ ದಿನ ಇದು ಯಾವುದು ಮಾಡಬೇಡಿ, ಅದು ಶುಭ ಅಲ್ಲ ಅಂತ ಇದನ್ನು ಹೇಳ್ತಾರೆ. ಈ ಕಾರಣಕ್ಕೆ ಸಾಧನೆ ಮಾಡಿರಿ, ನಿಮಗೆ ಚೆನ್ನಾಗಾಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋದು ಯಾಕೆ ಅಂದರೆ ಅವತ್ತಿನ ದಿನ ಈ ಭೂಮಿ ಮೇಲೆ ಬೆಳಕಿಗಿಂತ ಕತ್ತಲಿನ ಡಾಮಿನೇಷನ್ ಇರುತ್ತೆ. ಯಾಕಂದರೆ ಆ ಚಂದ್ರನ ನೆರಳು ಅಥವಾ ಶ್ಯಾಡೋ ಅಥವಾ ಅವನ ನೆಗೆಟಿವ್ ಮ್ಯಾಟರ್ಸ್ ಇದೆಲ್ಲ ಭೂಮಿ ಮೇಲೆಲ್ಲ ತುಂಬಿರೋದ್ರಿಂದ ಅವತ್ತಿನ ದಿನ ಈ ಡಾರ್ಕ್ ರಿಲೇಟೆಡ್, ನೆಗೆಟಿವ್ ರಿಲೇಟೆಡ್ ಕೆಲಸಗಳು ಮಾಡೋಕ್ಕೆ ಒಳ್ಳೆಯದು. ಪಾಸಿಟಿವ್ ಕೆಲಸಗಳು ಅಂದರೆ ಈ ಪೂಜೆ, ಧ್ಯಾನ, ಜಪ, ದೇವ್ರ ಪೂಜೆ ಆಗಿರಲಿ ಅಥವಾ ನಾವೇನಾದರೂ ಒಂದು ಧ್ಯಾನ ಮಾಡೋದಾಗಿರಲಿ ಅಥವಾ ಸುಮ್ಮನೆ ಪಾಸಿಟಿವ್ ಎಮೋಷನ್ಸ್, ಪಾಸಿಟಿವ್ ಭಾವನೆಗಳು, ಒಳ್ಳೆ ಕೆಲಸಗಳು ಮಾಡೋಕ್ಕಲ್ಲ. ಅವತ್ತಿನ ದಿನ ಈ ನೆಗೆಟಿವ್ ಮಾಟ ಮಂತ್ರ ಮಾಡೋಕ್ಕೆ ಅಥವಾ ಮತ್ತೊಂದು ಜಗಳ ಮಾಡೋದಕ್ಕೆ ಅಥವಾ ಯಾರನ್ನೋ ಒಬ್ರನ್ನ ಹೋಗಿ ಹ್ಯಾಂಡ್ಲು ಮಾಡೋದಕ್ಕೆ, ನೆಗೆಟಿವ್ ರಿಲೇಟೆಡ್ ಕೆಲಸಗಳು ಮಾಡೋಕ್ಕೆ ಮಾತ್ರ ಉಪಯೋಗಿಸ್ತೀವಿ. ಯಾಕೆ ಹೇಳಿ, ಅವತ್ತಿನ ದಿನ ಆಲ್ರೆಡಿ ಭೂಮಿ ಮೇಲೆ ಕಪ್ಪು ಜಾಸ್ತಿ ಆಗಿರುತ್ತೆ. ಸೊ ನಾನು ಅದನ್ನು ಬಳಸ್ಕೊಂಡು ಆ ರೀತಿ ಕೆಲಸಗಳು ಮಾಡ್ಬೋದು, ಸಕ್ಸಸ್ ಆಗುತ್ತೆ ಅಂತ. ಸೊ ಅದನ್ನು ರೆಕಮೆಂಡ್ ಮಾಡ್ತಾರೆ ಹೊರತು ಪಾಸಿಟಿವ್ ಕೆಲಸಗಳನ್ನ ಅಮಾವಾಸ್ಯೆ ಟೈಮಲ್ಲಿ ರೆಕಮೆಂಡ್ ಮಾಡಲ್ಲ. ಇದು ನಾವು ಕಣ್ಣು ಮುಂದೆ ಸೂರ್ಯ ಚಂದ್ರನ ಗಮನಿಸ್ಬಿಟ್ರೇ ಈ ಅಮಾವಾಸ್ಯೆ ಹುಣ್ಣಿಮೆ ಕಥೆಗಳು ಗೊತ್ತಾಗುತ್ತೆ. ಇನ್ನೊಂದು ರೀತಿ ಗೊತ್ತಾಗಬೇಕಂದ್ರೆ ನಿಮ್ಮ ಮನಸ್ಥಿತಿನ ಗುರುತಿಸ್ಬೇಕು. ಯಾಕಂದರೆ ಮನಸ್ಸನ್ನು ಗಮನಿಸಿದಾಗಲೂ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳು ಅಥವಾ ನಿಮಗೆ ದೇಹ ಸಂಬಂಧಪಟ್ಟಿರೋ ಕಾಯಿಲೆಗಳು ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಜಾಸ್ತಿ ಆಗುತ್ತೆ. ಕಾರಣ ಇಷ್ಟೇನೆ, ನನ್ನಲ್ಲಿರುವಂಥ ಬೆಳಕಿನ ಏರುಪೇರು ಆಗ್ತಾ ಹೋಗೋದು ಅಷ್ಟೇ ಬಿಟ್ಟರೆ ಇನ್ಯಾವುದೇ ರೀತಿ ರೀಸನ್ ಇಲ್ಲ. ಇದು ಹುಣ್ಣಿಮೆ ಅಮಾವಾಸ್ಯೆ ಎಫೆಕ್ಟ್ ನನ್ನ ಮೇಲೆ ಆಗುವಂಥದ್ದು. ಇದು ನಂಬ್ತಿರೋ ಇಲ್ವೋ ನೀವು, ನೆಕ್ಸ್ಟ್ ಅದೇನು 15 ದಿನಕ್ಕೆ ಬರ್ತಾ ಇರುತ್ತೆ, ಗಮನಿಸ್ಕೊಂಡ್ರೆ ಸಾಕು. ಹುಣ್ಣಿಮೆ ಅಮಾವಾಸ್ಯೆ ಹಿಂದೆಯಿಂದನೇ ಶುರು ಆಗುತ್ತೆ. ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಕೂಗಾಡ್ತೀರಾ, ಜಗಳ ಮಾಡ್ತೀರಾ, ಅಥವಾ ಏನೋ ಟೆನ್ಷನ್ ಇಲ್ಲದೇ ಇರೋವಂಥ ನಿಮ್ಮೊಳಗಡೆ ಇರೋವಂಥ ಎಮೋಷನ್ಸ್ ಎದ್ದು ಹೊರಗಡೆ ಬರುತ್ತೆ. ಇವೆಲ್ಲ ಆಗೋದನ್ನು ಗಮನಿಸಿದ್ರೆ ಹೌದಪ್ಪ, ಈ ಸೂರ್ಯ ಚಂದ್ರರ ಆಟಗಳು ನನ್ನ ಮೇಲೂ ಕೂಡ ಎಫೆಕ್ಟ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ಒಂದೇ ಪರಿಹಾರ ಏನು ಅಂದರೆ
ಅಲ್ಲಿರೋ ಬೆಳಕನ್ನು ನಂಬ್ಕೊಳ್ಳೋ ಬದಲು ನಾನೇ ಸಫಿಷಿಯೆಂಟ್ ಮ್ಯಾಕ್ಸಿಮಮ್ ಎನರ್ಜಿ ತುಂಬಿಸ್ಕೊಂಡ್ಬಿಟ್ರೆ, ಆಲ್ರೆಡಿ ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದ್ರಲ್ಲಿ ಕಡಿಮೆ ಆಗಲಿ ಜಾಸ್ತಿ ಆಗಲಿ ನನ್ನಲ್ಲಿ ಜಾಸ್ತಿನೇ ಇರುತ್ತಲ್ವ. ಸೊ ಅದು ಯಾವುದು ನನಗೆ ಎಫೆಕ್ಟ್ ಮಾಡಲ್ಲ. ಅದಕ್ಕೆ ಹೇಳ್ತೀವಿ, ಒಳ್ಳೆ ಭಾವನೆಗಳು, ಒಳ್ಳೆ ಕೆಲಸಗಳು, ಧ್ಯಾನ, ಜಪ, ಅಥವಾ ನಿಮ್ಗೆ ಗೊತ್ತಿರೋವಂಥ ಒಳ್ಳೆ ದಾನ ಧರ್ಮ ಇವೆಲ್ಲನೂ ಪಾಲಿಸ್ಕೊಂಡು ಹೋದ್ರೆ ಅದನ್ನ ನಂಬ್ಕೊಂಡು ಔಟ್ಸೈಡ್ ಡಿಪೆಂಡ್ ಆಗಂಗಿಲ್ಲ. ನೀವು ಸೆಲ್ಫ್ ಇಂಡಿಪೆಂಡೆಂಟ್ ಆಗೋಗ್ಬಿಡ್ತೀರಾ. ಅದನ್ನ ನೀವು ಗಮನಿಸ್ರಿ. ಗ್ರಹಣ ಟೈಮಲ್ಲಿ ಏನಾಗುತ್ತೆ, ಗ್ರಹಣ ಟೈಮಲ್ಲಿ ನಿಮಗೆ ಗೊತ್ತು, ಈ ಸೂರ್ಯ ಚಂದ್ರರ ಮಧ್ಯೆ ಯಾರೋ ಒಬ್ರು ಅಡ್ಡ ಬರ್ತಾರೆ, ಅಥವಾ ಭೂಮಿ ಮತ್ತೆ ಚಂದ್ರ ಅಡ್ಡ ಬರೋದ್ರಿಂದ ಸೂರ್ಯಗ್ರಹಣ ಚಂದ್ರಗ್ರಹಣ ಆಗುತ್ತೆ. ಗ್ರಹಣ ಅನ್ನೋದು ಕೂಡ ಇಷ್ಟೇನೆ ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ಳಿ. ಈ ಕೇತುಗ್ರಸ್ತ, ರಾಹುಗ್ರಸ್ತ ಇವೆಲ್ಲ ಹೇಳ್ತಾರಲ್ವಾ, ಅಂದ್ರೆ ಅದರ ಎನರ್ಜಿನ ನುಂಗಾಕೋದು. ಈ ಭೂಮಿಲಿ ನಾವು ಬದುಕೋದ್ರಿಂದ ಅವರಿಬ್ರು ಎನರ್ಜಿ ಸಪ್ಲೈ ಮಾಡ್ತಾ ಇರೋರ್ಗೆ ಯಾರೋ ಒಬ್ರು ಹೋಗಿ ಅಡ್ಡ ಮಾಡ್ತಾರೆ, ನಮ್ಗದು ಅಟ್ ದಿ ಎಂಡ್ ಎಫೆಕ್ಟ್ ಆಗುತ್ತೆ. ಏನು, ಬೆಳಕು ಕಡಿಮೆ ಆಗುತ್ತೆ. ಇದನ್ನ ಗ್ರಹಣ ಅಂತೀವಿ. ಆ ಗ್ರಹಣಗಳು ಈ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಹಿಡಿಯೋದ್ರಿಂದ ಅದು ಇನ್ನೂ ಎಫೆಕ್ಟ್ ಕೊಟ್ಬಿಡುತ್ತೆ. ಇನ್ನೂ ನಮ್ಮ ಮೇಲೆ ನೆಗೆಟಿವ್ ಆಗಿ ಎಫೆಕ್ಟ್ ಮಾಡೋದೇ ಜಾಸ್ತಿ ಇರೋ ಕಾರಣ ನೀವು ಇದಕ್ಕೊಂದೇ ಸೊಲ್ಯೂಷನ್ ಅಪ್ಪ, ನಿಮ್ಮಲ್ಲಿರೋ ಅಂಥ ಪ್ರಾಣಶಕ್ತಿ ಅಥವಾ ಎನರ್ಜಿನ ಜಾಸ್ತಿ ಮಾಡಿ ಇಟ್ಕೊಬೇಕು. ಆದಷ್ಟು ನಿಮ್ಮಲ್ಲಿ ಏನೂ ಗೊತ್ತಿಲ್ಲ ಜಪ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ ಅಂದರೆ ಕೇವಲ ಯಾವುದೋ ಒಂದು ದೇವರ ಮಂತ್ರಗಳನ್ನ ನೀವು ಹೇಳೋದ್ರಲ್ಲಿ ಏನು ನಿಮಗೇನು ಎಂಥ ದೊಡ್ಡ ವಿದ್ಯೆ ಏನು ಅವಶ್ಯಕತೆ ಇಲ್ಲ. ಮತ್ತು ಪೂಜೆ ಮಾಡಿರಿ. ಅವತ್ತಿನ ದಿನ ಆದಷ್ಟು ಮೌನವಾಗಿರಿ. ಹೊಸ ಕಮಿಟ್ಮೆಂಟ್ಸ್ ಮಾಡ್ಕೊಬೇಡಿ. ಹೊಸದಾಗಿ ಯಾರೋ ಒಬ್ರ ಜೊತೆ ಡೀಲ್ ಮಾಡೋಕ್ಕಾಗಲಿ ಅಥವಾ ಹೊಸ ಕೆಲಸ ಶುರು ಮಾಡೋಕ್ಕಾಗಲಿ ಹೋಗ್ಬೇಡ್ರಿ, ಆಯಿತಾ? ಇಷ್ಟನ್ನು ಅವಾಯ್ಡ್ ಮಾಡಿಬಿಟ್ಟು ಅವತ್ತು 2 ದಿನನೂ ನೀವು ಸೈಲೆಂಟಾಗಿ ಇದ್ಬಿಟ್ರೆ ನಿಮಗೆ ಅದರ ಎಫೆಕ್ಟಿಂದ ನೀವು ತಪ್ಪಿಸ್ಕೊತೀರಾ. ಇದೇನು ನಿಮ್ಮನ್ನು ಭಯ ಪಡಿಸೋಕ್ಕಲ್ಲ, ನೀವು ಅದನ್ನು ತಿಳ್ಕೊಂಬಿಟ್ರೆ, ಅದರಲ್ಲಿ ಜ್ಞಾನ ಬಂದರೆ ನಿಮಗೆ ಆರಾಮಾಗಿ ಅದನ್ನು ಹ್ಯಾಂಡ್ಲ್ ಮಾಡಿಕೊಂಡು ಲೈಫಲ್ಲಿ ಆರಾಮಾಗಿರ್ಬೋದು, ಖುಷಿಯಾಗಿ. ಇಲ್ಲ ನಿಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅಥವಾ ನೀವು ಇದು ಯಾವುದನ್ನು ನಂಬಲ್ಲ ಅಂದರೆ ಎಫೆಕ್ಟ್ ಮಾಡೋದಂತೂ ಬಿಡಲ್ಲ, ಆಯಿತಾ? ನೀವು ನಂಬ್ತಿರೋ ಬಿಡ್ತಿರೋ ಮುಳ್ಳಿನ ಮೇಲೆ ನಡ್ಕೊಂಡು ಹೋದಾಗ ನಿಮಗೆ ಕಾಲು ಚುಚ್ಚುತ್ತೆ. ನಾನು ಮುಳ್ಳು ಚುಚ್ಚಲ್ಲ ಅಂತ ಒಪ್ಪಲ್ಲ ಅಂದ್ಕೊಂಡು ನೀವು ನಡ್ಕೊಂಡೋದ್ರು ಚುಚ್ಚುತ್ತೆ. ಅದೇ ರೀತಿ ಇದೆಲ್ಲವೂ ಕೂಡ ನನ್ನ ಸುತ್ತಮುತ್ತ ಇರೋ ಪ್ಲ್ಯಾನೆಟ್ಸು ನನ್ನ ಮೇಲೆ ಎಫೆಕ್ಟ್ ಮಾಡ್ತಾನೆ ಇರುತ್ತೆ. ಬಟ್ ಅದನ್ನು ಎಫೆಕ್ಟ್ ಮಾಡಿಸ್ಕೊಬೇಕೋ ಬಿಡೋದು ನನ್ನ ಕೈಯಲ್ಲಿರುತ್ತೆ, ಆಯಿತಾ? ಸೊ ನೀವು ಅದು ಕೇವಲ ಈ ಪ್ಲ್ಯಾನೆಟ್ಸ್ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಲ್ಲ, ಇಂಡಿಕೇಟ್ ಮಾಡುತ್ತೆ ಈ ರೀತಿ ಇದೆ, ಈ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಇನ್ಫ್ಲೂಯೆನ್ಸ್ ಮಾಡಿಸ್ಕೊಳ್ಳೋದು ನನ್ನ ಮೇಲೆ ಡಿಪೆಂಡು. ನಮ್ಮಲ್ಲಿ ಏನಾದ್ರು ಪ್ರಾಣಶಕ್ತಿ ಸಫಿಷಿಯೆಂಟ್ ಎನರ್ಜಿ ಜಾಸ್ತಿ ಇದ್ದರೆ ಇದು ಯಾವುದು ನಮಗೆ ಎಫೆಕ್ಟ್ ಮಾಡಲ್ಲ. ಇಲ್ಲ ಅಂದರೆ ಅದು ನಮಗೆ ಇನ್ಫ್ಲೂಯೆನ್ಸ್ ಮಾಡೇ ಮಾಡುತ್ತೆ, ನನಗೆ ಗೊತ್ತಿಲ್ದಂಗೆ. ನೀವು ಈ ಎರಡನ್ನೂ ಗಮನಿಸ್ಕೊಂಡು ಲೈಫಲ್ಲಿ ಆರಾಮಾಗಿ ಪೇನ್ಲೆಸ್ ಆಗಿ ಖುಷಿಯಾಗಿ ಬದುಕ್ರಿ ಅನ್ನೋದೇ ನಮ್ಮ ಇಂಟೆನ್ಷನ್.